ಉಪಚುನಾವಣೆಗೆ ಕೊನೆಗೂ ಕಾಂಗ್ರೆಸ್ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದು ನಿರೀಕ್ಷೆಯಂತೆ ಬಾಗಲಕೋಟೆಯಲ್ಲಿ ದಿವಂಗತ ಎಚ್ ಎಂ ಮೇಟಿ ಅವರ ಕಿರಿಯ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದು. ಈಗ ಅವರು ನಮ್ಮ ಜೊತೆಗೆ ಇದ್ದಾರೆ, ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್, ಮೊದಲಿಗೆ ಕಂಗ್ರಾಚುಲೇಷನ್, ತಮಗೆ ಟಿಕೆಟ್ ಘೋಷಣೆ ಆಗಿದೆ. ಅದಕ್ಕೆ ಏನಂತ ಫಸ್ಟ್ ರಿಯಾಕ್ಷನ್ ಏನು ಕೊಡ್ತಾರೆ ಸರ್? ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರಿಗೆ, ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ಎಲ್ಲರಿಗೆ ನಮಸ್ಕರಿಸುತ್ತಾ, ನಮ್ಮ ತಂದೆ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ. ಅದು ನಮ್ಮ ತಂದೆ ಆಶೆಯಂತೆ ಎಲ್ಲರೂ ನಮ್ಮ ತಂದೆ ಸಮಾನರಾಗಿ ನಾವು ನೋಡ್ಕೊಂಡು ಹೋಗ್ತೀವಿ. ಸರ್, ಮೊದಲು ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕಂತ ಪಕ್ಷ ನಿರ್ಧಾರ ಮಾಡಿತ್ತು. ಕೊನೆಯಲ್ಲಿ ಏನು ಮಹಾದೇವ್ ಮೇಟಿ ಅವರು ಹಠ ಹಿಡಿದಿದ್ದಕ್ಕೋಸ್ಕರ ತಮಗೆ ಟಿಕೆಟ್ ಒಲಿತಂತ ಮಾತುಗಳಿಕೆ ಬರುತ್ತೆ, ಅದಕ್ಕೆ ಏನು ಹೇಳ್ತಾರೆ ಸರ್? ಅದೆಲ್ಲ ಸುಳ್ಳು. ನಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಭೇಟಿಯಾಗಿ ನಮ್ಮ ಮನೆ 4 ಮಂದಿ ಯಾರಿಗೆ ಕೊಟ್ಟರು ನಾವು ಮಾಡ್ತೀವಿ ಅಂತ ಒಪ್ಪಿದ್ದೀವಿ. ಸರ್, ಈಗ ಚುನಾವಣೆ ಎದುರಿಸ್ತಿದ್ದೀರಾ. ಈಗ ಚಿರಂಜೀವಿ ಮಠ ಅವರು ಮೊದಲಿಂದ ರಾಜಕೀಯದಲ್ಲಿ ನುರಿತವರು, ಅನುಭವ ಇದ್ದವರು, ಅವ್ರು ಈಗ ನೀವು ಪ್ರಥಮ ಎಲೆಕ್ಷನ್ ಎದುರಿಸ್ತಿದ್ದೀರಾ. ಅವ್ರು ಯಾವ ರೀತಿ ಎದುರಿಸಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಅದಕ್ಕಿಂತ ಮುಂಚೆ ನಮ್ಮ ತಂದೆ ರಾಜಕಾರಣಿ, ನಾವೇ ಮಾಡ್ಕೊಂಡಿದ್ದೀವಿ. ಸೊಸೈಟಿ, ಗ್ರಾಮ ಪಂಚಾಯತಿ, APMC ಎಲ್ಲ ಹಿಡ್ಕೊಂಡು ನಾವೇ ಮಾಡ್ತಿದ್ವಿ. ನಮ್ಮ ತಂದೆ ಅವ್ರಕ್ಕಿಂತ ಮುಂಚೆ ನಮ್ಮ ತಂದೆ ರಾಜಕಾರಣಿ. ಸರಿ, ಕೊನೆಯದೇ ಈಗ ನಾಮಪತ್ರ ಯಾವಾಗ ಸಲ್ಲಿಸ್ತಾರೆ ಮತ್ತೆ ಯಾರ್ಯಾರು ಯಾವ ಬರ್ತಿದ್ದಾರೆ ಅಂತ? ನಾಳೆ 11 ಗಂಟೆ ನಾಮಪತ್ರ ಸಲ್ಲಿಸ್ತೇವೆ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಎಲ್ಲ ಮಂತ್ರಿಗಳು ಬರ್ತಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ, ಮಾಜಿ ಶಾಸಕರು, BD ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಇರ್ತಾರೆ. ಎಷ್ಟು ಜನ ಕಾರ್ಯಕರ್ತರು ಸೇರೋ ನಿರೀಕ್ಷೆ ಇದೆ ಸರ್ ನಾಳೆ? ಒಂದು ಬಹುಸಂಖ್ಯಾತ ಬರ್ತಾರೆ, ಬಹಳ ಜನ ಬರ್ತಾರೆ. ಸರ್, ಕೊನೆಯಲ್ಲಿ ನೀವು ಗೆಲುವು ನಿಶ್ಚಿತ ಅಂತ ಹೇಳ್ತಾರೆ. ಎಷ್ಟು ಅಂತರದಿಂದ ಗೆಲುವು ಆಗ್ಬೋದು? 25,000ರಿಂದ 30,000 ಗೆಲ್ತೇವೆ. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಉಮೇಶ್ ಮೇಟಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಸಿದ್ದು ಕಳಿಮಡಿ ಜೊತೆ ಶ್ರೀಧರ್ ಚಂದ್ರಗಿ, ಬಾಗಲಕೋಟೆ.